ಅಣ್ಣ ಗಾಡಿ ಇಲ್ಲೇ ನಿಲ್ಸೋಣ. ಇಲ್ಲೇನೋ ಮಾಡ್ತೀಯ ಕಾಡಲ್ಲಿ? ಇಲ್ಲೊಂದು ದೇವಸ್ಥಾನ ಇದೆ. ನಂದು ಮತ್ತೆ ಮಯೂರಿದು ಮದುವೆ ಫಿಕ್ಸ್ ಆದ್ರೆ ನಾನು ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೆ. ಇದು ವಿಶೇಷ ಫೋನ್ ಅಲ್ವಾ? ಹೇ ವಿಶೇಷ್, ನಿನ್ ಫೋನ್ ಇವರಿಬ್ಬರನ್ನು ನೋಡಿದ ಕೂಡಲೇ ಆ ದಿನದ ಹಾಗೆ ಮತ್ತೆ ಕಿರುಚಾಡಿ ಬಿಡುತ್ತೇನೋ ಎಂದು ಸುಮ್ಮನಾದೆ. ಏಕೋ ಕಾಣೆ ತುಂಬಾ ತುಂಬಾ ಆತಂಕವಾಗುತ್ತಿದೆ ಶಿವಾನಿ. ಚಿಂತೆ ಬೇಡ ನಾಗಮಾತ, ಈ ಮದುವೆ ನಡೀತಿರೋದೆ ನಮ್ಮ ತ್ರಿಶೂಲ್ಗೋಸ್ಕರ. ಎಲ್ಲ ಒಳ್ಳೇದಾಗತ್ತೆ, ಎಲ್ಲ ಅಂದ್ಕೊಂಡು ಹಾಗಾಗತ್ತೆ. ನೀವು ಅಲ್ಲಿಗೆ ಬರದೇ ಹೋದ್ರೂ ಪರವಾಗಿಲ್ಲ, ಇಲ್ಲೇ ನಿಂತ್ಕೊಂಡು ಆಶೀರ್ವಾದ ಮಾಡಿ. ಶಿವಾನಿಯವರೇ, ಮಯೂರಿನ ಕರ್ಕೊಂಬರ್ತೀರ ತಾಯಿ? ಹಾಂ, ಕರ್ಕೊಂಡು ಆಚಾರ್ಯರೇ, ಈಗ ಈ ಮಾತೆಲ್ಲ ಯಾಕೆ? ಎಲ್ಲ ಒಳ್ಳೇದಾಗತ್ತೆ. ಇಬ್ಬರು ಹಾರ ಬದಲಾಯಿಸ್ಕೊಳ್ಳಿ. ಇದು ಸರಿಯಾದ ಮುಹೂರ್ತ. ಉಂಗುರ ಅದ್ರಲ್ಲಿ ಬದಲು ಮಾಡ್ಕೊಳ್ಳಿ. ಯುದ್ಧ ಪೂರ್ತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಮುಂದಿನ ಶುಕ್ರವಾರ ಮದುವೆಗೆ ಒಳ್ಳೆ ಮುಹೂರ್ತ ಇದೆ, ಅವತ್ತೇ ಮದುವೆ ಇಟ್ಕೋಬಹುದು. ನೀವೇನಂತೀರಾ? ಅಯ್ಯೋ, ಒಳ್ಳೆ ಮುಹೂರ್ತ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಆಯಿತು, ಅವತ್ತೇ ಆಗಲಿ.
ನಾನು ತ್ರಿಶೂಲ್ ಒಂದಾಗೋ ಸಮಯ ಹತ್ರ ಬಂತು ನಾಗಮಣಿಗೆ ಜೀವಾತ್ಮ ಕೂಡ ಆದಷ್ಟು ಬೇಗ ಸೇರುತ್ತೆ. ಶಿವಾನಿಗೆ ಹತ್ರ ಆಗೋ ಸಮಯ ಬರ್ತಿದೆ. ಕೊಟ್ಟ ಮಾತಿಗೆ ತಪ್ಪ ಹಾಗೆ ಈ ಮದುವೆ ಕೂಡ ಆಗ್ತಿದೆ. ಶಿವಾನಿಗೆ ಒಳ್ಳೆಯದಾಗಿ ಅದ್ರ ಮೂಲಕ ಎಲ್ಲ ಗೊಂದಲಗಳಿಗೂ ಪರಿಹಾರ ಸಿಕ್ಬಿಡುತ್ತೆ. ಅಂತೂ ನಾಗಿಣಿ ತಾನು ಅಂದ್ಕೊಂಡಿರೋ ಹಾಗೆ ಈ ಮದುವೆಗೆ ಎಲ್ಲ ತಯಾರಿಯೂ ಮಾಡ್ತಾ ಇದ್ದಾಳೆ. ಏನು ತುಂಬ ಸಂತೋಷವಾಗಿದ್ದೀರಾ ಅನಿಸ್ತಿದೆ? ಹಾಂ, ತುಂಬ ಸಂತೋಷವಾಗಿದ್ದೀನಿ. ನನಗೆ ನನ್ನ ತ್ರಿಶೂಲ್ ಕಾಣಿಸ್ತಾ ಇದ್ದಾನೆ. ಅವನ ಕಣ್ಣಲ್ಲಿರೋ ಬೆಟ್ಟದಷ್ಟು ಪ್ರೀತಿ ನನಗೆ ಕಾಣಿಸ್ತಾ ಇದೆ. ಬರೀ ಸಂತೋಷ ಅಲ್ಲ, ನನ್ನ ತ್ರಿಶೂಲ್ನ ಸ್ವಾಗತಿಸೋ ಸಂತೋಷ ಇದು. ಅಲ್ಲ, ತ್ರಿಶೂಲು ಈಗ ಇಲ್ಲೇ ಇದ್ದಾನೆ ನನ್ನ ಮನಸ್ಸಲ್ಲಿ. ಇವ್ರಿಗೆ ಮದುವೆ ಆದಮೇಲೆ ನನ್ನ ತ್ರಿಶೂಲ್ ವಾಪಸ್ ಬರ್ತಾನೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಹಾಗಾಗಿ ಈ ಖುಷಿ. ಅವ್ರು ಬೇಗ ಬರಲಿ, ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಿದ್ದೀನಿ. ಅಂದರೆ ನಿಮ್ಮ ಪ್ರೀತಿ ನಿಮ್ಮ ಗಂಡನ ಸೇರೋ ಕ್ಷಣಕ್ಕೆ ನಾನು ಸಾಕ್ಷಿ ಆಗೋದಕ್ಕೆ ಕಾಯ್ತಿದ್ದೀನಿ ಅಂದೆ. ಥ್ಯಾಂಕ್ ಯು. ಶಿವಾನಿ ಅವರೇ, ಏನು? ತ್ರಿಶೂಲ್ ಬರೋದ್ರ ಜೊತೆಗೆ ನಿಮ್ಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಏನದು? ನಾನೇ ತ್ರಿಶೂಲ್, ನಾನೇ ಅಭಯ್ ಅಂತ ಹೇಳಬೇಕು. ಅದೇ ಸರ್ಪ್ರೈಸ್. ಅದೇನು ಅಂತ ಹೇಳಿ. ಇಲ್ಲ, ಈಗ ಹೇಳಲ್ಲ. ಬೇಗ ಹೇಳಿ ದಯವಿಟ್ಟು. ಈ ಮದುವೆ ಆಗಲಿ, ಅದಾದಮೇಲೆ ನಾನು ನಿಮಗೆ ಆ ಸರ್ಪ್ರೈಸ್ನ ಕೊಡ್ತೀನಿ. ಹೌದಾ? ಹಾಗಾದರೆ ನನಗೆ ಎರಡೆರಡು ಸರ್ಪ್ರೈಸು. ಒಂದು ನನ್ನ ತ್ರಿಶೂಲ್ ಕಡೆಯಿಂದ, ಇನ್ನೊಂದು ನಿಮ್ಮ ಕಡೆಯಿಂದ. ಅದೆರಡೂ ಒಂದೇ ಅನ್ನೋದೇ ದೊಡ್ಡ ಸರ್ಪ್ರೈಸ್. ಏನು ಒಳಗೆ ನಗ್ತಾ ಇದ್ದೀರಾ? ಇದು ನನ್ನ ಮನಸ್ಸಿನ ನಗು, ಪ್ರೀತಿ ನಗು, ಪ್ರೀತಿಸೋರ್ನ ಸ್ವಾಗತಿಸ್ತಿರೋ ನಗು. ದೊಡ್ಡ ಮನೆಯವ್ರದ್ದು ಯಾವತ್ತು ದೊಡ್ಡ ಗುಣ, ದೊಡ್ಡತನ. ಮನೆಯಿಂದ, ಎಲ್ಲರಿಂದ, ಶಿವಾನಿ ಅಕ್ಕನಿಂದ, ಅಭಯ್ ಅಣ್ಣನಿಂದ ತುಂಬ ಸಹಾಯ ಆಗಿದೆ. ನಾನು ಈ ಸಹಾಯನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ಅಷ್ಟು ದೊಡ್ಡ ಮಾತು ಯಾಕೆ ಮಯೂರಿ? ನಮ್ಮನೇಲೂ ನೆಮ್ಮದಿ ಇರಲಿಲ್ಲ. ಈ ಸಮಾರಂಭ ನಡೆದ್ಮೇಲೆ ಎಲ್ರ ಮನಸ್ಸಿಗೂ ಸ್ವಲ್ಪ ಸಂತೋಷ ಬಂದಿದೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ನಿನಗೆ ಕೃತಜ್ಞತೆ ಹೇಳಬೇಕಮ್ಮ. ಅದಕ್ಕೆ ಯಾಕಮ್ಮ ಕೈಯೆಲ್ಲ ಮುಗಿತಾ ಇದೆಯಾ? ನಿನ್ನ ಸಂತೋಷದ ದಿನ ನಮಗೂ ನೆಮ್ಮದಿ ಕೊಟ್ಟಿದೆ. ನಮ್ಮ ಅಭಯ್ ಸಾರಂತೂ ಈ ಮದುವೆಗೆ ತುಂಬ ಓಡಾಡ್ಬಿಟ್ಟಿದ್ದಾರೆ. ಇವತ್ತಾಗಿರೋದು ನಿಶ್ಚಿತಾರ್ಥ ಮಾತ್ರ. ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರದು. ಆಗೋದಕ್ಕೆ ನಾನು ಬಿಡೋದಿಲ್ಲ. ಈ ಮನುಷ್ಯ ಯಾಕೆ ಉಳ್ಕೊಂಡು ಸಾಯ್ತಾ ಇದ್ದಾನೆ? ಈ ಮದುವೆ ಇವನಿಗೆ ಇಷ್ಟ ಇಲ್ಲ ಅಂದರೆ ಏನೋ ಕಾರಣ ಇದೆ. ಆ ಕಾರಣನ ನಾನು ತಿಳ್ಕೊತೀನಿ. ತುಂಬ ಸಿಂಪಲ್ಲಾಗಿ ಆಗೋಯ್ತು ಅಲ್ವಾ ಮಾಯಾ? ಅಲ್ಲ, ಒಂದು ದೊಡ್ಡ ಹೋಟ್ಲಲ್ಲಿ ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಎಂಗೇಜ್ಮೆಂಟ್ ಮಾಡಿದ್ದಿದ್ರೆ ಸೂಪರ್ ಆಗಿರ್ತಿತ್ತು, ಒಳ್ಳೆ ಮಜಾ ಬರ್ತಿತ್ತು.
ಈ ಮದುವೆ ನೋಡಿದ್ರೆ ಅದು ಸಿಂಪಲ್ಲೇ, ದೇವಸ್ಥಾನದಲ್ಲಿ ಒಟ್ಟಿನಲ್ಲಿ ಒಂದು ಮೃಷ್ಟಾನ್ನ ಭೋಜನಕ್ಕೆ ಕತ್ರಿ ಬಿತ್ತು ಅಷ್ಟೇ. ನನ್ನ ಮಕ್ಕಳುಗಳು ಇಲ್ಲೇ ಎಲ್ಲೂ ಇದ್ದ ಹಾಗೆ ಅನಿಸುತ್ತಿದೆಯಲ್ಲ. ಥ್ಯಾಂಕ್ಸ್ ಅಣ್ಣ, ಬರ್ತೀನಿ. ಅಮ್ಮ ಸರ್. ಸರಿ, ನಾನು ಬಂದೆ. ಹಾಂ. ಏನಾಯ್ತು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಶಿವಾನಿ, ನನ್ನ ಮಕ್ಕಳು ಮತ್ತೆ ಇಲ್ಲೇ ಎಲ್ಲೋ ಇದ್ದಾರೆ ಎಂದು ಅನಿಸುತ್ತಿದೆ. ಇಲ್ವಲ್ಲ? ಇಲ್ಲ, ಇಲ್ಲಿ ಯಾರೂ ಬಂದಿಲ್ಲ. ಇಲ್ಲಾಂದ್ರೆ ನಮಗೆ ಗೊತ್ತಾಗ್ತಿತ್ತು. ಹಾಗಾದರೆ ಮತ್ತೇಕೆ ನನಗೆ ಹಾಗೆ ಅನ್ನಿಸಿತು? ಅವಳಿಗೆ ಯಾಕೆ ಮಕ್ಕಳು ಬಂದಂಗ ಅನ್ಸ್ಬೇಕು? ಆದಿಶೇಷ ಇಷ್ಟು ದಿನ ಇಲ್ಲೇ ಇದ್ರು ಅನ್ಸ್ತಾ ಇರೋದು ಇವತ್ತು ಯಾಕೆ ವಿಶೇಷವಾಗಿ ಅನ್ಸ್ಬೇಕು? ಅಣ್ಣ, ನೀನು ನನ್ನ ಬದುಕಿಗೆ ಒಂದೊಳ್ಳೆ ಅರ್ಥ ಕೊಟ್ಬಿಟ್ಟೆ ಅಣ್ಣ. ನಮ್ಮ ಮದುವೆ ಮಾಡಿಸ್ತಾ ಇದೀಯಾ. ಈ ಮದುವೆ ಆಗಿಲ್ಲ ಅಂತಿದ್ರೆ ನನಗೆ ನನ್ನ ಪ್ರೀತಿ ಸಿಗ್ತಾನೆ ಇರಲಿಲ್ಲ. ಪ್ರೀತಿ ಆದ್ಮೇಲೆ ಅಲ್ವೇನೋ ನಿನಗೆ ಮದುವೆ ಆಗ್ತಿರೋದು. ಆದ್ರೆ ನೀನು ಮದುವೆ ನಂತರದ ಪ್ರೀತಿ ಬಗ್ಗೆ ಮಾತಾಡ್ತಿದ್ಯಾ. ಖುಷಿ ಆಯ್ತು. ಅದೇ ನಿಜವಾದ ಪ್ರೀತಿ. ಆದ್ರೆ ಇದೆಲ್ಲದಕ್ಕೂ ಕಾರಣ ನೀನೇ ಅಲ್ವಣ? ಅದೇನೋ ಗೊತ್ತಿಲ್ಲ ಕಣೋ, ನೀನು ಅಣ್ಣ ಅಣ್ಣ ಅಂತಿದ್ರೆ ಮನ್ಸಲ್ಲಿ ಏನೋ ಒಂಥರ ಸಂತೋಷ. ಅದೇನು ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನೀನು ಮಯೂರಿನ ನಿನ್ನ ಪ್ರೀತಿಗೆ ಒಪ್ಸೋದಕ್ಕೆ ಎಷ್ಟು ಕಷ್ಟಪಟ್ಟೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ನಮ್ಮ ಮೇಡಮ್ನ ಒಪ್ಸೋದಕ್ಕೆ ತುಂಬಾ ಕಷ್ಟಪಟ್ಟೆ. ವಿಶೇಷ್, ಮೊದಲು ಈ ರೀತಿ ಥ್ಯಾಂಕ್ಸ್ ಹೇಳೋದನ್ನ ನಿಲ್ಸು. ಅವಳ ಜೊತೆ ಚೆನ್ನಾಗಿ ಜೀವನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಅದೇ ನೀನ್ ನನಗೆ ಹೇಳೋ ಥ್ಯಾಂಕ್ಸ್. ಅಣ್ಣ ಅಣ್ಣ, ಗಾಡಿಯಲ್ಲಿ ನಿಲ್ಸೋಣ. ಇಲ್ಲ, ಇಲ್ಲೇನೋ ಮಾಡ್ತೀಯ ಕಾಡಲ್ಲಿ? ಅಣ್ಣ, ಅದು ಇಲ್ಲೊಂದು ದೇವಸ್ಥಾನ ಇದೆ. ನಂದು ಮತ್ತೆ ಮಯೂರಿದು ಮದುವೆ ಫಿಕ್ಸ್ ಆದ್ರೆ ನಾನು ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೆ. ನಾನು ಹೋಗ್ಬಲ್ಲ ಅಣ್ಣ? ಓಹೋ, ಸಾಲ ತೀರ್ಸೋದಕ್ಕೆ ಹೋಗ್ತಾ ಇದ್ಯಾ? ಸರಿ ಸರಿ. ಅರೆ, ಇದು ವಿಶೇಷ್ ಫೋನ್ ಅಲ್ವಾ? ಓಹ್, ಮರ್ತ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮದುವೆ ಸೆಟ್ ಆಯ್ತು ಅಂತ ಹುಡುಗ ಫುಲ್ ಝೂಮಲ್ಲಿದ್ದಾನೆ. ವಾಪಸ್ ಕೊಟ್ಬಿಟ್ಟು ಬರೋಣ.
ಎಲ್ಲೋದ ಅವನು? ಇಲ್ಲೇ ಇರ್ತೀನಿ ಅಂತ ಹೇಳಿದ್ದ. ಏ ವಿಶೇಷ್, ನಿನ್ ಫೋನ್. ಇವನು ಮನುಷ್ಯ ಅಲ್ವಾ? ಇವನು ಹಾವ. ಅಂದ್ರೆ ಇವನು ಮನುಷ್ಯ ಅಲ್ವಾ? ಇವನು ಹಾವ. ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ಇವನು ಯಾರು ಅಂತ ಗೊತ್ತಿಲ್ಲದೆ ಮದುವೆ ಬೇರೆ ಒಪ್ಪಿಬಿಟ್ನಲ್ಲ. ಶಿವಾನಿ ಅವರು ಸರಿಯಾಗೇ ಹೇಳಿದ್ರು. ಅವ್ರ ಮಾತೆ ನನ್ಗೆ ಅರ್ಥ ಆಗ್ಲಿಲ್ಲ. ಇವನು ನೋಡಿದ್ರೆ ಮನುಷ್ಯನೇ ಅಲ್ಲ. ಇವನ್ ವಿಕಾರ ನೋಡ್ತಿದ್ರೆ ಇವನ್ ಹಿಂದೆ ಏನೋ ಒಂದು ಕೆಟ್ಟ ಉದ್ದೇಶ ಇದೆ ಅಂತ ಗೊತ್ತಾಗ್ತಿದೆ. ಮೊದಲ ದಿನ ಶಿವಾನಿ ಅವ್ರಿಗೆ ಹೇಳಬೇಕು. ನಿಜ ಹೇಳ್ಬೇಕು ಅಂದ್ರೆ ನೀನ್ ತುಂಬಾ ಅದೃಷ್ಟವಂತೆ ಮಯೂರಿ. ಪ್ರೀತಿಸೋರು ಅಂತ ಸಿಗೋದೇ ಅದೃಷ್ಟ. ಅಂಥದ್ರಲ್ಲಿ ಅವ್ರನ್ನೇ ಮದುವೆ ಆಗೋದು ಪುಣ್ಯ. ಆ ಪುಣ್ಯ ನಿನ್ನ ಪಾಲಕ್ ಬಂದಿದೆ. ಆ ಪುಣ್ಯ ಸಿಕ್ಕಿದ್ದು ನಿನ್ನಿಂದ ಅಕ್ಕ. ಅಯ್ಯೋ ಹಾಗೆಲ್ಲ ಯಾಕೆ ಹೇಳ್ತೀಯ? ಎಲ್ಲ ಪರಮೇಶ್ವರನ ಆಶೀರ್ವಾದ. ಆ ಆಶೀರ್ವಾದ ಸಿಕ್ಕಿದ್ದು ನಿಮ್ಮಿಂದಾನೇ ತಾನೆ. ಮದುವೆ ಅನ್ನೋದು ಬೆಚ್ಚನೆಯ ಕನಸಾಗಿರ್ಬೇಕಿತ್ತು. ಆದರೆ ನನ್ನ ಪಾಲಿಗೆ ಅದು ಬೆಚ್ಚಬೀಳೋ ಕನಸಾಗಿತ್ತು. ಮದುವೆ ಆದ ತಕ್ಷಣ ನನ್ನ ಹಣೆಯಲ್ಲಿರೋ ಸಿಂಧೂರ ಅಳಿಸೋಗೋ ಶಾಪ ನನಗಿತ್ತು. ಆದರೆ ನೀವು ಬಂದು ನನಗಿದ್ದ ಶಾಪಕ್ಕೆ ಮೋಕ್ಷ ಕೊಟ್ರಿ ಅಕ್ಕ. ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಆಡ್ತಿದ್ಯಾ ಮಯೂರಿ? ನನ್ನಿಂದ ನಿನಗೆ ಹೇಗೆ ಸಹಾಯ ಆಯಿತೋ ಅದೇ ರೀತಿ ನಿನ್ನಿಂದನೂ ನನಗೆ ಸಹಾಯ ಆಗ್ತಿದೆ. ಬದುಕಂದ್ರೆ ಹಾಗೆ ಅಲ್ವಾ? ಪರಸ್ಪರ ಸಹಾಯ ಮಾಡಿಕೊಂಡು ಬದುಕಬೇಕಾಗತ್ತೆ. ಆಮೇಲೆ ನಿನ್ನ ವಿಶೇಷ್, ಅವನ ಹೆಸರಿನಾಗೆ ತುಂಬ ವಿಶೇಷವಾದ ಹುಡುಗ. ಮೊದಲು ನಾನು ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ನಿಜ. ಆದರೆ ಅವನ ತಪ್ಪಲ್ಲೂ ಪ್ರೀತಿ ಇದೆ ಅಂತ ನನಗೆ ಅಭಯ್ ಅವರು ಅರ್ಥ ಮಾಡಿಸಿದ್ರು. ನೀನು ಈ ವಿಚಾರದಲ್ಲಿ ನನಗೆ ಕೃತಜ್ಞತೆ ಹೇಳೋದು ಬೇಕಾಗಿಲ್ಲ. ನಿನ್ನ ಗಂಡನ ಜೊತೆ ಆರಾಮಾಗಿ ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಪ್ರೀತಿ ಮಾಡಬೇಕಾದ್ರೆ ಹುಡುಗಂಗೆ ನಾವೇನು ಅಂತ ಅರ್ಥನೇ ಆಗಿರಲ್ಲ. ಮದುವೆ ಆದ ಹೊಸರಲ್ಲಿ ಅವ್ರು ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒದ್ದಾಟದಲ್ಲಿ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ನಾವು ಸೋತು ಹೋಗ್ತೀವಿ. ಆದರೆ ನೀನು ತಪ್ಪು ಮಾಡಬೇಡ ಮಯೂರಿ. ಬದುಕಲ್ಲಿ ಏನೇ ತಪ್ಪಾದರೂ ಅದನ್ನು ಸರಿ ಮಾಡೋದೇ ಬೇಡ. ಯಾಕಂದರೆ ತಪ್ಪು ಯಾವತ್ತೂ ಸರಿಯಾಗಲ್ಲ. ತಪ್ಪಾಗದಿರೋ ಹಾಗೆ ನೋಡ್ಕೋಬೇಕು ಅಥವಾ ಆ ತಪ್ಪನ್ನು ತಿದ್ಕೋಬೇಕು. ಅದೇ ಸರಿಯಾದ ದಾರಿ. ನಿನಗೇನೇ ಸಮಸ್ಯೆ ಬಂದರೂ ಎಷ್ಟೇ ತೊಂದರೆ ಆದರೂ ನಿನ್ನ ಗಂಡ ಆಗೋ ವಿಶೇಷ ಜೊತೆ ಖುಷಿಯಾಗಿರ್ತೀನಿ ಅಂತ ನನಗೆ ಮಾತು ಕೊಡು. ಹುಡುಗಿಗೆ ಇಷ್ಟ ಇಲ್ಲ ಅಂದ್ರು ಬಲವಂತವಾಗಿ ತಾಳಿ ಕಟ್ಟೋಕ್ ಬಂದವನು ಒಳ್ಳೆ ಮನಸ್ಸಿನ ಒಂದು ಮೂಲೆಯಲ್ಲಿ ಮಯೂರಿನ ಅವ್ರನ್ನ ಮದುವೆ ಮಾಡಿಸಬಾರ್ದು ಅನ್ನೋ ಧ್ವನಿ ಒಂದ್ ಕಡೆ ಇದ್ರೆ ಯಾಕೋ ನಿಮ್ಮ ಮಾತು ವಿರುದ್ಧ ಹೋಗೋಕೆ ಆಗ್ತಿಲ್ಲ ನನಗೆ. ಇವನು ಸಾಧಾರಣ ಮನುಷ್ಯ ಅಲ್ಲ, ಇಚ್ಛಾಧಾರಿ ನಾಗ. ಇವನು ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದನೇ ಮಯೂರಿನ ಮದುವೆ ಆಗಕ್ಕೆ ಬಂದಿದ್ದಾನೆ. ಆದರೆ ಉದ್ದೇಶ ಏನು ಅಂತ ಅರ್ಥ ಆಗ್ತಿಲ್ವಲ್ಲ.
ಸದ್ಯ ಇನ್ನೂ ಮದುವೆ ಆಗಿಲ್ಲ. ಮದುವೆಗೆ ಮುಂಚೆ ನನ್ನ ಅಸಲಿ ರೂಪ ಏನು ಅಂತ ಗೊತ್ತಾಯ್ತು. ಮೊದಲು ಈ ವಿಷಯನ ಶಿವಾನಿ ಅವ್ರು ಕೇಳಬೇಕು. ಶಿವಾನಿ ಅವರು ಹೇಗಿದ್ರು ನಾಗ್ಲೋಗ್ದವಳೆ. ಅವ್ರಿಗೆ ಈ ವಿಷಯ ಹೇಳಿದ್ರೆ ಇವನು ಯಾರು, ಇವನು ಏನಕ್ಕೆ ಇಲ್ಲಿ ಬಂದಿದ್ದಾನೆ, ಇವನ ಉದ್ದೇಶ ಏನು ಅಂತ ಅವಳಿಗೆ ಗೊತ್ತಾಗುತ್ತೆ. ಎಸ್, ಮೊದಲು ಶಿವಾನಿಗೆ ವಿಷಯ ಹೇಳಬೇಕು. ಪ್ರಮಾಣ ಮಾಡ್ತೀನಿ ಅಕ್ಕ, ಇದು ನೀವು ನನಗೆ ಗೊತ್ತು ಮಾಡಿರೋ ವರ, ಆ ದೇವರು ನನಗೆ ಕೊಟ್ಟಿರೋ ವರ. ಈ ವರನ ನನ್ನ ಕಡೆ ಉಸಿರು ಇರೋವರೆಗೂ ನಾನು ಕಾಪಾಡ್ಕೋತೀನಿ. ಇನ್ಮೇಲೆ ನನ್ನ ಬದುಕು, ನನ್ನ ಸಾವು ಏನೇ ಇದ್ರೂ ಅದು ನನ್ನ ವಿಶೇಷತೆ ಮಾತ್ರ. ಪಾರ್ವತಿ ಮೇಲಾಣೆ, ಆ ಪರಮೇಶ್ವರನ್ ಮೇಲಾಣೆ. ವಿಶೇಷ ಬಗ್ಗೆ ಮಾತಾಡ್ತಿದ್ದ ಹಾಗೆ ನಿನ್ನ ಮುಖದಲ್ಲಿ ಕಳೆ ನೋಡು. ಅವರು ತಾಳಿ ಹಿಡ್ಕೊಂಡು ಕಟ್ಟಕ್ಕೆ ಬಂದಾಗ ನಾನು ತುಂಬ ಹೆದರ್ಕೊಂಡಿದ್ದೆ. ಆದರೆ ಅದು ದೇವ್ರಾಟನೇ ಅಲ್ವಾ ಅಕ್ಕ? ಅವ್ರ ಜೊತೆ ಜೀವನ ಪರ್ಯಂತ ಬದುಕಬೇಕು ಅನ್ನೋದು ಕೂಡ ಆ ದೇವ್ರು ಕೊಟ್ಟಿರೋ ಸೂಚನೆನೇ ಅಲ್ವಾ ಅಕ್ಕ?